ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ ಡಿ ವ್ಲಾಗ್ಸ್. ಸ್ವೀಟ್ ಕ್ರೇವಿಂಗ್ಸ್ ತುಂಬ ಫೀಲ್ ಆದಾಗ ಕ್ವಿಕ್ಕಾಗಿ ಇದನ್ನು ಟ್ರೈ ಮಾಡ್ಕೋಬೋದು. ರವೆ ಲಡ್ಡು ಅಂದರೆ ತುಂಬ ಜನಕ್ಕೆ ಇಷ್ಟ. ಆ ಲಿಸ್ಟಲ್ಲಿ ನಾನು ಒಬ್ಳು. ಸೊ ಇದು ಈಸಿಯಾಗಿ ಹೇಗೆ ಮಾಡೋದು ಅಂದರೆ, ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಹಾಗೂ ಬಾದಾಮನ್ನು ಗೀನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮನ್ನು ಸಪ್ರೇಟ್ ಪ್ಲೇಟಲ್ಲಿಟ್ಟು ಅದೇ ಪ್ಯಾನ್ಗೆ 1 ಸ್ಪೂನ್ ತುಪ್ಪವನ್ನು ಹಾಕಿ, ಇಲ್ಲಿ ನಾನು 3 ಗ್ಲಾಸ್ ರವೆನ ಯೂಸ್ ಮಾಡ್ತಾ ಇದ್ದೀನಿ. 3 ಗ್ಲಾಸ್ ರವೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರವೆ ಕಲರ್ ಚೇಂಜ್ ಆಗಬಾರ್ದು, ಲೈಟಾಗಿ ರವೆ ಸ್ಮೆಲ್ ಬರ್ತಾ ಇರುತ್ತೆ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಾಯಿ ತುರಿಯನ್ನು ತುರಿದಿಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸೈಡ್ನಲ್ಲಿ ಹಾಲನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 3 ಗ್ಲಾಸ್ ರವೆಗೆ 2 ಗ್ಲಾಸ್ ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ. ಶುಗರ್ ಹಾಕಿ 1 ಮಿನಿಟ್ ಅಷ್ಟೇ ಫ್ರೈ ಮಾಡಬೇಕು. ಆಮೇಲೆ ಏಲಕ್ಕಿ ಪುಡಿಯನ್ನು ಹಾಕಿ ಫ್ರೈ ಮಾಡಿಕೊಂಡ ದ್ರಾಕ್ಷಿ, ಗೋಡಂಬಿ, ಬಾದಾಮು ಹಾಗೆ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಣ ಕೊಬ್ಬರಿಯನ್ನು ಯೂಸ್ ಮಾಡಿದ್ದೀನಿ, ನೀವು ಹಸೆಕಾಯಿ ಕೂಡ ಯೂಸ್ ಮಾಡ್ಬೋದು. ತುಂಬ ಡೇಸ್ ಸ್ಟೋರ್ ಮಾಡಬೇಕಂದ್ರೆ ಒಣಕಾಯಿ ತುರಿಯನ್ನು ಯೂಸ್ ಮಾಡ್ಕೊಳ್ಳಿ. 2 ಆರ್ 3 ಡೇಸ್ ಸಾಕಪ್ಪ ಅಂದರೆ ಹಸೆಕಾಯಿ ತುರಿ ಕೂಡ ಯೂಸ್ ಮಾಡ್ಕೋಬೋದು. ಟೇಸ್ಟ್ ಎರಡೂ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ಬಿಸಿ ಬಿಸಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಬಿಸಿಯಲ್ಲೇ ರೌಂಡಾಗಿ ಮಾಡ್ಕೊಬಿಡಿ, ಇಲ್ಲಾಂದರೆ ರೌಂಡ್ ಮಾಡೋಕ್ಕೂ ಆಗೋದಿಲ್ಲ. ಸಿಂಪಲ್ ಆ್ಯಂಡ್ ಈಸಿ ರವೆ ಲಡ್ಡು ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.